ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಲ್ಯೂಮಿನಿಯಂ ಟ್ರಿಮ್ಮರ್ ಹೆಡ್ನ ಯಾವ ರೀತಿ ಕೂರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಇದು ಟ್ರಿಮ್ಮರ್ ಹೆಡ್ ಬಿಚ್ಕೋಬೇಕು. ಲಾಕ್ ಮಾಡ್ಕೊಂಡಲ್ಲೇ ಬಿಚ್ಚಕ್ಕೆ ಬರಲ್ಲ. ಲಾಕ್ ಮಾಡ್ಕೊಂಡು ಬಿಚ್ಕೋಬೇಕು. ಕೆಲವೊಂದರಲ್ಲಿ ಸೈಡಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಮೇಲಿರುತ್ತೆ. ನೋಡ್ಕೊಂಡು ಬಿಚ್ಕೋಬೇಕು. ಇದು ಬಿಚ್ಕೊಂಡ ಮೇಲೆ ಇದು ಅಲ್ಯೂಮಿನಿಯಂ ಟ್ರಿಮ್ಮರ್ ಹೆಡ್ಡು 2 ಭಾಗ ಇರುತ್ತೆ. ಇದನ್ನು ಬಿಚ್ಕೊಂಡು ಫಸ್ಟು ಈ ಲೇಯರ್ನ ಕೂರಿಸ್ಕೊಬೇಕಾಗುತ್ತೆ. ಆಮೇಲೆ ಇದನ್ನು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ನಿಮಗೆ ಉಲ್ಟಾ ತಿರುಗಿಸಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತೇಳಿ. ನೀಟಾಗಿ ಕಾಣುತ್ತೆ. ಮಿಷಿನ್ನು ಉಲ್ಟಾ ಇಟ್ಟು ಕೂಡ ಫಿಟ್ ಮಾಡ್ಕೋಬೋದು. ಈ ಗ್ರಿಲ್ ಒಳಗೆ ಇದು ಸಪೋರ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ. ಇದಕ್ಕೆ ವಾಷರ್ ಕೊಟ್ಟಿರ್ತಾರೆ. ಇದು ಟ್ರಿಮ್ಮರ್ ಹೆಡ್ ಜೊತೆಲೇ ವಾಷರ್ ಕೊಟ್ಟಿರ್ತಾರೆ 2 ರೀತಿದು. ಆ ಸೈಜ್, ಆ ಬ್ರಷ್ ಕಟರ್ ಸೈಜಿಗೆ ಯಾವ್ದು ನೋಡ್ಕೊಂಡು ಅದನ್ನು ಕೂರಿಸ್ಕೊಂಡು ಟೈಟ್ ಮಾಡ್ಕೊಬೇಕಾಗುತ್ತೆ. ಈಗ ನಟ್ಟನ್ನ ಹಾಕಿ ಟೈಟ್ ಮಾಡ್ಕೊಬೇಕಾಗುತ್ತೆ. ಇದು ಟೈಟ್ ಮಾಡ್ಕೊಂಡ್ಮೇಲೆ ಈ ಮೇಗಳದ ಪಾರ್ಟ್ ಏನಿದೆ ಇದನ್ನು ಇದಕ್ಕೆ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಇದು ಟೈಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರೋಪ್ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಲೆ ಯಲಂಕಿ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ರೋಪ್ ಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಅರ್ಧ ಅಡಿ ಇದ್ದರೆ ಸಾಕು. ಆ ಕಡೆ ಈ ಕಡೆ ಅರ್ಧ ಅಡಿ ಇತ್ತು ಅಂದರೆ ಕಟಿಂಗ್ಸು ನೀಟಾಗಿ ಬರುತ್ತೆ. ಗ್ರಾಸ್ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ನಟ್ ಟೈಟ್ ಮಾಡ್ಕೊಂಡು ಯೂಸ್ ಮಾಡ್ತಕ್ಕಂಥದ್ದು. ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ ಇದನ್ನು.